ನಿಮ್ಗೆ ರೆಕಾರ್ಡ್ ಆಗಿರೋ ಪಂದ್ಯ ಅಂದ್ರೆ ಸುಮ್ಮನೆ ಇರಲ್ಲ, ತುಂಬಾನೇ ರೆಕಾರ್ಡ್ ಆಗಿರತ್ತೆ. ಹೌದು, ಈ ಪಂದ್ಯದ ಫೈನಲ್ ಆಗಿ ಎಂಟು ಬಾಲ್ ಉಳಿಸಿದ್ದಾರೆ ಮತ್ತು 8 ವಿಕೆಟ್ಗಳಿಂದ ಗೆಲುವು ಸಾಧಿಸಿದ್ದಾರೆ ಪಂಜಾಬ್ ತಂಡ. ಇದರೊಟ್ಟಿಗೆ ನಾನು ರೆಕಾರ್ಡ್ ಬಗ್ಗೆ ನಾನು ಹೇಳಲೇಬೇಕು, ಯಾಕಂದ್ರೆ ಈ ಪಂದ್ಯ ರೆಕಾರ್ಡ್ ಬ್ರೇಕ್ ಆಗಿರೋ ಪಂದ್ಯ. ಹೌದು, ನೆನ್ಪಿಟ್ಕೊಳ್ಳಿ, ಇವತ್ತಿನ ಪಂದ್ಯ 42ನೇ ಮ್ಯಾಚು, 42ನೇ ಪಂದ್ಯದಲ್ಲಿ ಇವತ್ತು ಬಂದಿರೋ 6 ಕೂಡ ಟೋಟಲ್ 42 6 ಬಂದಿದೆ. ಎರಡು ತಂಡ ಕಲೆ ಹಾಕಿ ನೋಡಿದ್ರೆ, ಎರಡು ತಂಡ ಕೌಂಟ್ ಮಾಡಿ ನೋಡಿದ್ರೆ 42 6 ನ ಹೊಡೆದಿದ್ದಾರೆ. ಇನ್ನು ಟೋಟಲ್ ಆಗಿ ನಾನು ಹೇಳಕ್ ಬಂದ್ರೆ ಹೈಯೆಸ್ಟ್ ಸ್ಕೋರ್ T20 ರನ್ ಚೇಸ್ ಅಲ್ಲಿ ಫಸ್ಟ್ ಇರೋದೆ 262, 2 ವಿಕೆಟ್ಗೆ ಪಂಜಾಬ್ ವರ್ಸಸ್ KKR ಕೋಲ್ಕತ್ತಾ ಗ್ರೌಂಡ್ ಅಲ್ಲಿ, ಅದು 2024. ಇನ್ನು ಎರಡನೇದರಲ್ಲಿ RCB ಇದ್ದಾರೆ 262, 7 ವಿಕೆಟ್ RCB. SRH ಅಪೋಸಿಟ್, ಅದು ಬೆಂಗಳೂರು ಗ್ರೌಂಡ್ ಅಲ್ಲಿ. ಇನ್ನು ಮೋಸ್ಟ್ 6 ನಾನು ಹೇಳಕ್ ಬರೋದಾದ್ರೆ ಪಂಜಾಬ್ ವರ್ಸಸ್ KKR. ಇವತ್ತಿನ ಪಂದ್ಯ 24 6 ಹೊಡೆದಿದ್ದಾರೆ, ಅದು ಪಂಜಾಬ್ ಕೋಲ್ಕತ್ತಾ ಅಪೋಸಿಟ್, ಕೋಲ್ಕತ್ತಾ ಗ್ರೌಂಡ್ ಅಲ್ಲಿ. ಇನ್ನು ಸೆಕೆಂಡ್ SRH 22 6, RCB ಅಪೋಸಿಟ್. ಇನ್ನು ಮೂರನೇ ಸ್ಥಾನದಲ್ಲಿ 22 6 SRH ಇದೆ, ಹೈದರಾಬಾದ್ ಡೆಲ್ಲಿ ವಿರುದ್ಧ. ಇನ್ನು 4ನೇ ಪೊಸಿಷನ್ ಅಲ್ಲಿ RCB ಇದೆ 21 6, ಅದು ಪುಣೆ ವಿರುದ್ಧ, ಬೆಂಗಳೂರು 2013ರಲ್ಲಿ. ಇದಿಷ್ಟು ಮೋಸ್ಟ್ ಸಿಕ್ಸಸ್ ಇನ್ನಿಂಗ್ಸ್ ಆದ್ರೆ, ಇನ್ನು ಮೋಸ್ಟ್ ಸಿಕ್ಸಸ್ T20 ಮ್ಯಾಚ್ ಅಲ್ಲಿ ಮೋಸ್ಟ್ ಸಿಕ್ಸಸ್ ಎಷ್ಟಂದ್ರೆ ಫಸ್ಟ್ 42, ಅದು ಪಂಜಾಬ್ ವರ್ಸಸ್ KKR ಪಂದ್ಯದಲ್ಲಿ 42 ಸಿಕ್ಸಸ್ ಕೋಲ್ಕತ್ತಾದಲ್ಲಿ. ಇನ್ನು ಎರಡನೇ ಸ್ಥಾನದಲ್ಲಿ SRH ಮತ್ತು ಮುಂಬೈ ಪಂದ್ಯ 38 6 ಹೈದರಾಬಾದ್ ಗ್ರೌಂಡ್ ಅಲ್ಲಿ. ಇನ್ನು ಮೂರನೇ ಸ್ಥಾನದಲ್ಲಿ 38 6 RCB ಮತ್ತು ಹೈದರಾಬಾದ್ ಪಂದ್ಯದಲ್ಲಿ ಬೆಂಗಳೂರಲ್ಲಿ ನಡೆದಿತ್ತು. ಟಾರ್ಗೆಟ್ ಸಕ್ಸಸ್ಫುಲ್ ಚೇಸ್ಡ್ ಇನ್ IPL ನೋಡೋದಾದ್ರೆ, ಫಸ್ಟ್ ಪಂಜಾಬ್ 262, ಇನ್ನು ಸೆಕೆಂಡ್ 224 RR ಇತ್ತು ಪಂಜಾಬ್ ವಿರುದ್ಧ. ಇನ್ನು ಮೂರನೇದು 224 RR KKR ವಿರುದ್ಧ. ಇನ್ನು 219 ಮುಂಬೈ CSK ವಿರುದ್ಧ. ಇನ್ನು ಹೈಯೆಸ್ಟ್ 2 ಇನ್ನಿಂಗ್ಸ್ನ ಸ್ಕೋರ್ ಮೊತ್ತ ನೋಡೋದಾದ್ರೆ, ಅಂದರೆ 2 ಇನ್ನಿಂಗ್ಸ್ನ ಟೋಟಲ್ ಸ್ಕೋರ್ ಮೊತ್ತ ನೋಡೋದಾದ್ರೆ, RCB ವರ್ಸಸ್ ಹೈದರಾಬಾದ್ ಮೊದಲನೇ ಸ್ಥಾನದಲ್ಲಿದೆ 549 ರನ್, ಅದು ಬೆಂಗಳೂರಿನಲ್ಲಿ 2024. ಇನ್ನು ಎರಡನೇ ಸ್ಥಾನದಲ್ಲಿ 523 ರನ್ ಹೈದರಾಬಾದ್ ವರ್ಸಸ್ ಮುಂಬೈ, ಅದು ಹೈದರಾಬಾದ್ ಗ್ರೌಂಡಲ್ಲಿ 2024. ಇನ್ನು ಮೂರನೇ ಸ್ಥಾನದಲ್ಲಿ 523 KKR ಮತ್ತು ಪಂಜಾಬ್, ಇವತ್ತಿನ ಪಂದ್ಯ ಕೋಲ್ಕತ್ತಾದಲ್ಲಿ 2024. ಮತ್ತು ನಾಲ್ಕನೇ ಸ್ಥಾನದಲ್ಲಿ 469 CSK ವರ್ಸಸ್ ರಾಜಸ್ಥಾನ್, ಚೆನ್ನೈನಲ್ಲಿ 2010ರಲ್ಲಿ ನಡೆದಿತ್ತು. ಇನ್ನು ಐದನೇ ಸ್ಥಾನ 465 DC ವರ್ಸಸ್ ಹೈದರಾಬಾದ್ ಡೆಲ್ಲಿ, ಅದು 2024ರಲ್ಲಿ. ಹೌದು, ಇದಿಷ್ಟು ರೆಕಾರ್ಡ್ನ ದಾಖಲೆ ಬರೆದಿರುವ ಪಂಜಾಬ್ KKR ಪಂದ್ಯ ಮತ್ತು ಪಂಜಾಬ್ ತಂಡ ದಾಖಲೆಯ ಪಟ್ಟಿ ಸೇರಿದೆ. ಇದಿಷ್ಟು ಇವತ್ತಿನ 42ನೇ ಪಂದ್ಯದ ಪಂಜಾಬ್ KKR ನ ಸಂಪೂರ್ಣ ವಿವರ. ಇನ್ನಿಷ್ಟು ನಾನು ಸಂಪೂರ್ಣ ವಿವರ ಕೊಡ್ತಾ ಹೋಗ್ತೀನಿ. ನಮ್ಮ ಕ್ರಿಕ್ ಸರ್ಕಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ದಲ್ಲಿ ಎಲ್ಲ ಇದೀವಿ, ಎಲ್ಲದರಲ್ಲೂ ಸಿಗ್ತೀನಿ, ಎಲ್ಲದರಲ್ಲೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಪಂದ್ಯದಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು.